ಐ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ನನಗೆ ತಿಕ್ಕಲ ಹತ್ತಿಸ್ಬೇಡ. ನಿನ್ನ ನೆಕ್ಸ್ಟ್ ಪ್ಲಾನ್ ಏನು? ಈಗ 1 ಗಂಟೆ 25 ನಿಮಿಷ. 1 ಗಂಟೆ 25 ನಿಮಿಷ. ಸರಿ, ಸುಮಾರು 1 ಗಂಟೆ 30 ನಿಮಿಷಕ್ಕೆ. 1 ಗಂಟೆ 30 ನಿಮಿಷಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ತಗೋಬೇಕು ಅಂತಿದ್ದೀನಿ. ನಾನ್ ತಲೆ ಕೆಟ್ರೆ ಶಾರ್ಟ್ ಟೆಂಪರ್, ಇನ್ನು ತಲೆ ಕೆಟ್ರೆ ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡು. ತಿಕ್ಕಲ್ ತರ ಕೊಟ್ಟು ಸಾಯಿಸ್ಬಿಡ್ತೀನಿ. ಮೊನ್ನೆ ರಾತ್ರಿ ಏನಾಗಿತ್ತು? ಕತ್ಲಾಗಿತ್ತು. ಎಲ್ಲಿಂದ ಕರ್ಕೊಂಡ್ ಬಂದಿಲ್ಲ ಇವನ್ನ? ಕೇರ್ ಮಾರ್ಕೆಟ್. ಕರೆಕ್ಟ್ ಆಗಿದ್ದಾನೆ ನೋಡಪ್ಪ. ಕತ್ಲಾಗಿತ್ತು ಅಂತ ನನಗೂ ಗೊತ್ತು, ನಮ್ಮ ಅಪ್ಪಗೂ ಗೊತ್ತು. ಆ ಕತ್ಲಲ್ಲಿ ನೀನೇನ್ ಮಾಡಿದೆ ಅದನ್ನ ಹೇಳು. ಟಾರ್ಚ್ ಆನ್ ಮಾಡಿದೆ. ಕೇಳಿದ್ಕೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಿದ್ದೀ ಕಂದ. ಮುಂದೆ ಓಡಿಸೋ. ಟಾರ್ಚ್ ಆನ್ ಮಾಡಿದೆ. ಅಪಾರ್ಟ್ಮೆಂಟ್ 3rd ಫ್ಲೋರ್. ಅಪಾರ್ಟ್ಮೆಂಟ್ 3rd ಫ್ಲೋರ್. ಬರ್ಕೋ. 3rd ಡೋರ್. ಡೋರ್ ಓಪನ್ ಮಾಡಿದೆ. ಡೋರ್ ಓಪನ್ ಮಾಡಿದಾನೆ. ರೈಟ್ ಹೋಗಿದ್ದಾನೆ. ರೈಟಿಗೆ ಹೋದೆ. ಅಲ್ಲೊಂದು ಚಿಕ್ಕ ಡೋರ್ ಇತ್ತು. ಬರ್ಕೋ. ಡೋರ್ ಓಪನ್ ಮಾಡಿದೆ. ಅಲ್ಲೊಂದು ದೊಡ್ಡ ಬ್ರಷ್ ಇತ್ತು. ಬರ್ಕೋ. ಬ್ರಷ್ ಅಲ್ಲಿ ಇರೋದು ಮ್ಯಾಟ್ರು. ಬರ್ಕೋ. ಬ್ರಷ್ ತಗೊಂಡೆ. ಪಕ್ಕದಲ್ಲೇ ಬ್ಲೀಚಿಂಗ್ ಪೌಡರ್ ತಗೊಂಡಿದ್ದಾನೆ. ಬಾತ್ರೂಮ್ ಎಲ್ಲ ಚೆನ್ನಾಗಿ ಸುರಿದ್ಬಿಟ್ಟು ಗಸ ಪಸ ಅಂತ ತಿಕ್ಕಿ ವಾಪಸ್ ಬಂದು ಬಾತ್ರೂಮ್ ನಾ ಗಸ್ಕ ಪಸ್ಕ ಬಾತ್ರೂಮ್ ತೊಳೆದ. ನೀ ಬಾತ್ರೂಮ್ ತೊಳೆಯೋಣ? ಹ್ಞೂ ಸರ್. ಉಗ್ರಗಾಮಿ ಅಲ್ಲ. ಅಯ್ಯೋ ನಿಂದೆ. ಯಾರೋ ಕಿಲ್ಲರ್ ಕಿಟ್ಟಿ ಕರ್ಕೊಂಡ್ ಅಂದ್ರೆ ಇದು ಯಾರೋ ಕ್ಲೀನ್ ಕಿಟ್ಟಿ ಕರ್ಕೊಂಡ್ ಬಂದಿದ್ದೆಲ್ಲೇ. ಬಾತ್ರೂಮ್ ಗಸ್ಕ ಪಸ್ಕ ಉಸ್ತವನೆ ಅಂತಾನೆ. ಯಾಕಿದ್ದಾಳೆ ಬಾಯಿ ಬಿಟ್ಟು ಹೇಳಕ್ ಏನಾಗಿತ್ತು ನಾನು ಬಾತ್ರೂಮ್ ತೊಳೆಯೋನು ಅಂತ? ಇಷ್ಟುದ್ದ ಪ್ರಬಂಧ ಹೇಳ್ಬೇಕು ಅದಕ್ಕೆ. ಇದೇನಪ್ಪ ಕಂದ? ಚೈನ್. ಚೈನ್ ಅಂದ್ರೆ ಕೊಳ್ಳಿಗೆ ಹಾಕೋಣ ಚೈನ್ ಅಲ್ಲ ಕಣೋ. ಇದು ಸರಪಳಿ. ನನ್ನ ಕಣ್ಣಿಗೆ ಕಾಣಿಸ್ಕೊಬೇಡ, ತೊಲಗು. ಸರ್ ಇದು ಎಲ್ಲಿಡ ಸರ್? ಅಲ್ಲೇ ಸೈಡ್ ವಿಂಗ ಗಿಡ ಪಾಟ್ನಾ. ಹಲೋ ಸರ್, ಹೇಳಿ ಸರ್. ಓ ಮೈ ಗಾಡ್. ಓಕೆ ಸರ್, ಓಕೆ. ಕೇರ್ ಮಾರ್ಕೆಟ್ ಪಕ್ಕದ ಏರಿಯಾದಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತೆ. ಹೋಗಿ ಅರ್ಜೆಂಟ್ ಆ ಹುಡುಗನ ನಾಯಿ ಹೊಡೆದಂಗೆ ಹೊಡೆದು ಹುಡುಗಿ ಎತ್ತಕ್ಕಂಬ. ನಾನಾ? ಇಲ್ಲ ಕಣ. ಪೊಲೀಸ್ ಸ್ಟೋರಿಂದ ಸಾಯಿ ಕುಮಾರು, ಸಾಂಗ್ಲೇನದಿಂದ ಶಂಕರ್ನಾಗು, ಕೆಂಪೇಗೌಡದಿಂದ ಸುದೀಪ್ ಬರ್ತಾರೆ ಕರ್ಕೊಂಡು ಹೋಗಕ್ಕೆ. ಬಗಲೇ ಸರ್, ಈ ಸ್ಟೇಷನ್ ಡ್ಯೂಟಿ ಮಾಡೋರ್ ಪಾಲಿಗೆ ಬರೀ ಸ್ಟೇಷನ್ ಸರ್. ಆದ್ರೆ ನನ್ನ ಪಾಲಿಗೆ ಇದು ದೇವಸ್ಥಾನ ಸರ್. ನೋಡಿ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನುತ್ತೆ ಈ ಕಾನೂನು. ಆದ್ರೆ ನಾನು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ನನ್ನ ಸ್ಟೇಷನ್ಗೆ ಏನು ಆಗ್ಬಾರ್ದು ಅನ್ನೋನು ಸರ್ ನಾನು. ಯಾಕೊತ್ತಾ? ತಪ್ಪಿಸ್ಕೊಂಡೋಗಿರೋ ನನ್ನ ಹುಡುಗಿನೂ ನಾನು ಇಷ್ಟೊಂದು ಪ್ರೀತಿ ಮಾಡಿಲ್ಲ ಸರ್. ಮನೇಲಿರೋ ನನ್ನ ಹೆಂಡ್ತಿನೂ ಇಷ್ಟೊಂದು ಪ್ರೀತಿಸಲ್ಲ. ಸ್ಟೇಷನ್ ಅಂದ್ರೆ ಅಷ್ಟು ಜೀವ ಸರ್. ಇದಕ್ಕೇನಾದ್ರೂ ತೊಂದ್ರೆ ಆದ್ರೆ ಪ್ರಾಣ ಕೊಡೋದು ಸೈ, ಪ್ರಾಣ ತೆಗೆಯೋದು ಸೈ. ಯಾಕಂದ್ರೆ ಕಂದ ಸರ್, ಏನ್ ಮಾಡ್ತಿದ್ಯಪ್ಪ? ನೋಡೋಕೆ ಮಲ್ಗೊಬ್ಬ ಮಾವಿನ ಹಣ್ಣು ಇದ್ದಂಗಿದ್ಲಲ್ವಾ, ಅದಕ್ಕೆ ಡಾನ್ಸ್ ಮಾಡ್ದೆ. ತಿಪ್ಪೆಗೆ ಬಿದ್ದರು ಎರಿ ಹುಳ ಇದ್ದಂಗಿದೆ ನೋಡಕ್ಕೆ. ಇದೆಲ್ಲ ಬೇಕಾ ನಿಂಗೆ? ಸೈಡಿಗೆ ಬಾ. ಸಾರಿ ಸರ್. ಅಲ್ಲ ಹಾಲು ಕುಡಿದು ತುಟಿನೇ ಇನ್ನು ಒಣಗಿಲ್ಲ. ಆಲ್ರೆಡಿ ನಿನಗೆ ಬಾಲ್ಯ ವಿವಾಹ ಏನಮ್ಮ? ಸರ್, ನನ್ಗೆ 18 ವರ್ಷ ಆಗಿದೆ. 18 ವರ್ಷ ಆಗಿದೆ ಅಂತ ನನಗೆ ಗೊತ್ತಾಗ್ಬಿಡಕ ಬಂದ್ಬಿಟ್ಲು. ವಯಸ್ಸು ನನ್ಗೆ 18 ಆಯ್ತು ಅನ್ಕೊಂಡು. ಒಳಕ್ ಹೋಗು. ಕೇರ್ ಮಾರ್ಕೆಟ್ ಸರ್, ಒಳಕ್ ಹಾಕೋ. ಶೆಲ್ ಒಳಕ್ ಹಾಕೋ. ಒಳಕ್ಕೆ ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ವಾಣೆ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ಹಲೋ ಮೈ ಡಿಯರ್ ಯಂಗ್ ಬಾಯ್, ಶಿಟ್ ಹೊಡೆದು ಸೀದೋಗಿರೋ ತೆಂಗಿನ ಸಸಿ ಇದ್ದಂಗಿದ್ಯಾ? ತೂರಾಡ್ತಿದ್ಯಲ್ಲ, ಇದು ಸ್ಟೇಷನ್ ಕಣಪ್ಪ, ಬಾರಲ್ಲ. ಸರ್, ಇಲ್ಲೊಂದು 90 ಸಿಗುತ್ತೆ ಅಂತ ಬಂದೆ ಸರ್. 90 ಅಲ್ಲ ಕಣಪ್ಪ, ಫುಲ್ ಬಾಟ್ಲೆ ಸಿಗುತ್ತೆ. ಕೊಡ್ಲಾ? ತೆಗೆದು ಬಿಟ್ಟ ಅಂದ್ರೆ ನೋಡು. ಎದಕ್ ಬಂದಿದ್ಯಾ ಅದನ್ನ ಹೇಳು. ಸರ್, ನನ್ನ ಹೆಸರು ಭಾಸ್ಕರ್ ಅಂತ ಸರ್. ಬ್ಯಾಚುಲರ್ ಭಾಸ್ಕರ. ಹುಟ್ಟದಾಗಿಂದ ಬ್ಯಾಚುಲರ್ ಆಗೇ ಇದ್ದೆ. ಆದ್ರೆ ಈ ಬ್ಯಾಚುಲರ್ ಅನ್ನೋ ಡಿಗ್ರಿ ಹೆಂಗಾದ್ರೂ ಮಾಡಿ ಮುಗಿಸಿ ಮಿಸ್ಟರ್ ಅಂಡ್ ಮಿಸ್ಸಸ್ ಭಾಸ್ಕರ್ ಆಗ್ಬೇಕು ಅಂತ ಕಣ್ಣಲ್ಲಿ ಕಣ್ಣೀರ್ ಇಟ್ಕೊಂಡು ಒಂದು ಹುಡುಗಿನ ಹುಡುಕಿದೆ ಸರ್. ನೀನು ತಾಳಿ ಕಟ್ಟಬೇಕು. ಅಷ್ಟರಲ್ಲಿ ಏನಾಯ್ತಪ್ಪ? ಹುಚ್ಚ ಸಿನಿಮಾ ಕ್ಲೈಮ್ಯಾಕ್ಸ್ ತರ ಆಯ್ತಾ? ನಿನ್ ಪ್ರೀತಿ ಮೇಲೆ ಅದು ಯಾವನ್ ಕಣ್ಣು ಹಾಕಿದಾನೆ ಹೇಳೋ, ಅವನ್ ಕಣ್ಣು ಗುಡ್ಡೆ ಕಿತ್ ಕಬಾಬ್ ಮಾಡಿಬಿಡ್ತೀನಿ. ಅದು ನೀವೇ ಅಂತ ಯಾವ ಬಾಯಲ್ಲಿ ಹೇಳಿ ಸರ್?
ಲೇ ನಾನು ನಿನ್ ಪ್ರೀತಿ ದೂರ ಮಾಡಿದ್ನ ಲೇ ಕರ್ನಾಟಕದಲ್ಲಿರೋ ಎಲ್ಲರೂ ಜನಗಳ ಪ್ರೀತಿ ಸಂಪಾದನೆ ಮಾಡಕ್ಕೋಸ್ಕರ ಒಂದೇ ಸೀಸನ್ ಅಲ್ಲಿ 250 ಎಪಿಸೋಡ್ ಕಾಮಿಡಿ ಮಾಡಿದ್ದೀನಿ ನಾನು. ನಿಜವಾಗ್ಲೂ ಕಾಮಿಡಿ ಮಾಡಿದ್ರಿ ಸರ್? ಆ ಗನ್ನಿಗೆ ಬುಲೆಟ್ ಹಾಕೊಂಡ್ ಬಂದಾಡು ಸರ್ ನೀವು ನಿಜವಾಗಿ ಕಾಮಿಡಿ ಮಾಡಿದ್ರಿ, ನಾನು ನೋಡಿದ್ದೀನಿ ಸರ್. ಇವಾಗ ಬಂದೆ ದಾರಿಗೆ. ನೀ ಲವ್ ಮಾಡಿರೋ ತ್ರಿಪುರ ಸುಂದರಿ ಯಾರಪ್ಪ? ಸರ್ Sushila, you don't worry. Sushila, you don't worry. ಆಯ್ಕೆ ನನ್ನ ಮಗನೇ, ಬಾಲ್ಯ ವಿವಾಹ ಆಗದಲ್ದೆ ನನ್ನ ಹತ್ರ ಪುಂಗಿ ಬಿಡ್ತದ್ಯಾ? ನಿನ್ನಂತ 1000 ಜನ ನೋಡಿದೀನಿ, ಕಳ್ಸ್ಕೊಳ್ಳಲ್ಲ ಸರ್. ಅವಳು ಚಿಕ್ಕ ಹುಡುಗಿ ಅಲ್ಲ, ಅವಳು ನಾನು ಒಟ್ಟಿಗೆ 3 ವರ್ಷ ಓಟ್ ಹಾಕಿದೀವಿ. ಅಲ್ಲ ಸರ್, ನೋಡಕ್ ಒಳ್ಳೆ 20 ರೂಪಾಯಿ ನೋಟ್ ಇದ್ದಂಗದಾಳೆ, ಇವಳಿಗೆ 2000 ರೂಪಾಯಿ ನೋಟ್ ಬಿಡಪ್ ಕೊಡ್ತೀವಿ, ತೆಗೆದು ಬಿಟ್ಟ ಅಂದ್ರೆ. ಸರ್ ನೀವು ಅವಳನ್ನ ಕರ್ಕೊಂಡು ಬಂದಿರೋ ನೋವಿಗೆ ಫುಲ್ ಎಣ್ಣೆ ಹೊಡೆದು ಬಿಟ್ಟಿದ್ದೀರಿ ಸರ್. ಅದೆಲ್ಲ ಬಿಡಪ್ ಬೇಡ, ಮುಚ್ಕೊಂಡು ತೊಲಗು ಸರ್. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ತೋರಿಸ್ತೀನಿ. ಹೌದಾ? ಅಯ್ಯೋ ಶಿವ, ಅಯ್ಯೋ ಪಾರ್ವತಿ, ಅಯ್ಯ ಗಣಪ. ಅಂದಂಗೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಿ. ನೋಡಿ, ನಾನು ಲೈಫಲ್ಲಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಓಡ್ತಾನೆ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಿಮ್ ನೋಡಿದ್ಕೊಳ್ಳೆ ನಿಲ್ಬೇಕು ಅನಿಸ್ತು. ನಾನು ಅಷ್ಟೇ, ಲೈಫಲ್ಲಿ ಇಲ್ಲಿವರೆಗೂ ಒಂದ್ಸರಿನೂ ಓಡಿಲ್ಲ. ನೀವು ನೋಡಿದ್ನಲ್ಲ, ಇವಾಗ ಓಡ್ಬೇಕು ಅನಿಸ್ತದೆ. ಆಕ್ಚುಲಿ ನಿಮ್ಗೆ ನನ್ನ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ದಿನಕ್ಕೂ 1000 ಹುಡುಗಿರು ಮೆಸೇಜ್ ಮಾಡ್ತಾರೆ, ಒಬ್ರಿಗೂ ರಿಪ್ಲೈ ಮಾಡಲ್ಲ. ನೀನ್ ಅಷ್ಟೊಂದು ಸ್ಮಾರ್ಟ್ ಆಗಿ ನಿಲ್ವಲ್ಲ. ಅವರು ಹಂಗಂತಾನೆ ಮೆಸೇಜ್ ಮಾಡ್ತಾರೆ, ಅದಕ್ಕೆ ರಿಪ್ಲೈ ಮಾಡಲ್ಲ. ಅದು ನನ್ಗೂ ಸುಮಾರು ಜನ ಹುಡುಗರು ಮೆಸೇಜ್ ಮಾಡ್ತಾರೆ, ನಾನು ಒಬ್ರಿಗೂ ರಿಪ್ಲೈನೇ ಮಾಡಲ್ಲ. ನೀವು ನೋಡಕ್ ಬ್ಯೂಟಿಫುಲ್ ಆಗಿದ್ದೀರಲ್ಲ. ನನ್ನ ಮೊಬೈಲಲ್ಲಿ ನೆಟ್ ಇಲ್ಲ. ಅಂದಂಗೆ ನೋಡಿ, ನಿಮ್ಗೊಂದು ವಿಷಯ ಹೇಳೇ ಬಿಡ್ತೀನಿ. ಹೇಳಿ. ನೋಡಿ, ನಿಮ್ಗೆ ಚಳಿ ಆದ್ರೆ ನಾನು ಬೆಡ್ಶೀಟ್ ಹಾಕ್ತೀನಿ. ನಿಮ್ ಮೇಲೆ ಮಳೆ ಬಿದ್ರೆ ನಾನು ಛತ್ರಿ ಹಾಕ್ತೀನಿ. ನಿಮ್ ಜೊತೆಲಿ ಯಾವಾಗ್ಲೂ ಸದಾ ಕಾವಲಾಗಿರ್ತೀನಿ. ಒಟ್ನಲ್ಲಿ ನೀನ್ ಮನುಷ್ಯ ಆಗಿರಲ್ಲ ಅಂತ ಅನ್ನು. ನೀವು ಬೇಕಾದ ಬೈದ್ರು ಪರವಾಗಿಲ್ಲ ರೀ. ನೋಡಿ, ನಾನು ನಿಮ್ಗೊಂದು ವಿಷಯ ಹೇಳಲೇಬೇಕು. ನೀವು ನನಗೆ ಇಷ್ಟ ಆಗ್ಬಿಟ್ರಿ. ನೀವು ಕೊನೆಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂತಿದ್ದೀರಾ? ಅದು I love you. I love you. ನೋಡಿ ಕೀರ್ತಿ ಸುರೇಶ್ ಅವರೇ, ನನ್ನ ಪ್ರೀತಿಗೆ ಒಂದ್ಸಲ ಹೂ ಅನ್ನಿ, ನಿಮ್ನ ಕೈ ಅನ್ಸ್ಬಿಡ್ತೀನಿ. ಅಂದ್ರೆ ಇಡೀ ಜನ ಬರ್ಬೇಕು, ಜನ ಬಂದು ಕೈ ಕೈ ಅಂತ ಗದ್ದಲ ಮಾಡ್ಬೇಕು. ಅಷ್ಟೊಂದು ಮದುವೆ ಸಡಗರ ಆಗ್ಬೇಕು, ಅಷ್ಟು ಜೋರಾಗಿ ಮದುವೆ ಆಗ್ತೀನಿ. ಗೋ ಟು ಹೆಲ್. ರೀ, ನಿಮ್ಮನ್ನ ನಾನು ಬಿಟ್ರೆ ಕೇಳಿ ಒಪ್ಪಿಸ್ತೀನಿ. ಹಲೋ ಹಲೋ, ಬೆಳಕಿ, ಈಗ ತಾನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹುಡುಗಿ ನೋಡ್ದೆ ಕಣೋ ಮಗ. ನಾನು ಅವಳನ್ನ ಮದ್ವೆ ಆಗೋದು ಮಗ. ಹೌದಾ? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮಗ, ಆಮೇಲೆ ಸಿಗ್ತೀನಿ, ಬಾಯ್. ಓಕೆ ಓಕೆ. ಹಾಯ್, ಒಂದೇ ನಿಮಿಷ. ಹಲೋ. ಹಾ ಬೆಳಕಿ. ಚಿಲ್ಲರ್, ನನಗೊಂದು ಹುಡುಗಿ ಸಿಕ್ಬಿಟ್ಲು. ನಿನಗೂ ಹುಡುಗಿ ಸಿಕ್ಬಿಟ್ಲ? ನಾನು ಅವಳಿಗೆ ಲವ್ ಮಾಡ್ತೀನಿ, ಅವಳು ನಮ್ಮ ಮದುವೆ ಮಾಡ್ಕೊತೀನಿ. ಮಗ, ಇಬ್ಬರಿಗೂ ಹುಡುಗಿ ಸಿಕ್ಬಿಟ್ಲ. ಆಲ್ ದಿ ಬೆಸ್ಟ್ ಮಗ. ಥ್ಯಾಂಕ್ ಯು. ನಾನು ಇನ್ಫಾರ್ಮ್ ಮಾಡ್ತೀನಿ. ಬಾಯ್. ಓಕೆ ಬಾಯ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಕೀರ್ತಿ ಸುರೇಶ್. ಅಂದಾಗೆ ಇಲ್ಲಿ 7 ನಂಬರ್ ಬಸ್ ಬರುತ್ತಾ? ಹಾ ಬರುತ್ತೆ. 8 ನಂಬರ್ ಬಸ್ ಬರುತ್ತಾ? ಬರುತ್ತೆ ಕಣ್ರಿ. 9 ನಂಬರ್ ಬಸ್ ಬರುತ್ತಾ? ಯಾವ ಬಸ್ ಬೇಕ್ರಿ? ನನಗೆ ಯಾವ ಬಸ್ಸು ಬೇಡ, ನನ್ನ ಹತ್ರ ಬೈಕ್ ಇದೆ. ಬೈಕ್ ಇದ್ರು ಕೂಡ ನನ್ನ ಹತ್ರ ಬಸ್ ಬಗ್ಗೆ ಯಾಕ್ರಿ ಕೇಳ್ತಿದ್ದೀರಾ? ಬೈಕ್ ಇದ್ರು ನಿಮ್ಮ ಹತ್ರ ಬಸ್ ಬಗ್ಗೆ ಯಾಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ಏನು? ನಿಮ್ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅಂತ. ನಿಮಗೆ ಯಾವ ಕಲರ್ ಇಷ್ಟ? ನಂಗೆ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ. ನನಗೂ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ. ನಿಜ ಹೇಳ್ಬೇಕಂದ್ರೆ ನಾನು ವೈಟ್ ಇದ್ದೀನಿ, ಬ್ಲಾಕ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಬ್ಲಾಕ್ ಪೇಂಟ್ ಹಾಕೊಂಡ್ ಬಂದಿದ್ದೀನಿ. ಅಂದಾಗೆ ನಿಮಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ? ಡಿ ಬಾಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗೂ ಡಿ ಬಾಸ್ ಅಂದ್ರೆ ಇಷ್ಟ. ನಿಮಗೆ
ನಿಮ್ಗೆ ಮಜಾ ಬರ್ತದಲ್ಲಿ ಯಾರು ಇಷ್ಟ? ಮಜಾ ಬರ್ತದಲ್ಲಿ ಕಾಮಿಡಿಯನ್ ಇದಾನಲ್ಲ ಒಬ್ನ ಪಾಟೀಲ್ ಅಂತ, ಅವನಂದ್ರೆ ತುಂಬಾ ಇಷ್ಟ. ನನಗೂ ಪಾಟೀಲ ಅಂದ್ರೆ ತುಂಬಾ ಇಷ್ಟ. ಅಂದಾಗೆ ನಿಮಗೆ ಇನ್ನು ಏನೇನು ಇಷ್ಟ? ನಂಗೆ ಲಂಗ ದಾವಣಿ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ. ಓ, ನನಗೂ ಲಂಗ ದಾವಣಿ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ. ಅಂದ್ರೆ ಲಂಗ ದಾವಣಿ ಹಾಕೊಳ್ಳೋ ಹುಡುಗಿ ಅಂದ್ರೆ ತುಂಬಾ ಇಷ್ಟ ಅಂದೆ. ಓಕೆ. ಇಲ್ಲ, ನಾ ಇಷ್ಟೊಂದು ಮಾತಾಡ್ತಿದ್ದೀನಿ ಯಾಕಂತ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ಲ. I love you. I love you. ನಾ ಆಮೇಲೆ ಬರ್ತೀನಿ. ಬಾಯ್ ಬಾಯ್ ಬಾಯ್. ಅಂದ್ರೆ ಒಳ್ಳೆಕ್ಕೆ ಲವ್ ಮಾಡ್ತಿರೋ ಹುಡುಗಿ ಇವಳ. ಜಗತ್ತಲ್ಲಿ ಫ್ರೆಂಡ್ಗಿಂತ ಪ್ರೀತಿ ದೊಡ್ಡದು, ಪ್ರೀತಿಗಿಂತ ಫ್ರೆಂಡ್ಶಿಪ್ ದೊಡ್ಡದು. ಅವನು ಒಂದ್ ಹೊತ್ತಲ್ಲಿ ಸ್ಕಿಟ್ ಅಲ್ಲಿ ಕಾಮಿಡಿ ಮಾಡಕ್ಕೆ ಯಾರು ಇಲ್ದೇ ಇದ್ದಾಗ ಪೈಲ್ವಾನ್ ಅಂತ ಬಂದು ಕಾಮಿಡಿ ಮಾಡ್ದವನವನು. ಅವನಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ. ಪ್ರೀತಿನ ತ್ಯಾಗ ಮಾಡ್ತೀನಿ. ನನ್ಗೆ ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ತಲೆ ತಿರುಗ್ತಾ ಇದೆ. ಹಲೋ ಹಲೋ, ನನ್ನ ಫ್ರೆಂಡ್ ಲವರ್ ಬಿದ್ಬಿಟ್ಲು, ಯಾರಾದ್ರೂ ನೀರು ಕೊಡಿ ಪ್ಲೀಸ್, ಪ್ಲೀಸ್ ನೀರು ಕೊಡಿ. ಹಲೋ, ಯಾರಾದ್ರೂ ನೀರು ಕೊಡಿ ಪ್ಲೀಸ್. ಅಪ್ಪ, ನೀರು ಕೇಳಿದ್ರಿ ಎಳ್ನೀರು ಕೊಡ್ತೀಯಲ್ಲಪ್ಪ, ಮಂಗಳೂರಾ? ನಿನ್ ಜನ್ಮಕ್ಕೆ